ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕಾಸಿನ ಸರ ಮತ್ತು ಕಾಸಿನ ನೆಕ್ಲೆಸನ್ನು ತೋರಿಸ್ತಾ ಇದ್ದೀನಿ. ತುಂಬ ಕಡಿಮೆ ಗ್ರಾಮ್ಸಲ್ಲಿ ಮತ್ತು ತುಂಬ ಬ್ಯೂಟಿಫುಲ್ ಆಗಿರುವಂಥ ನೆಕ್ಲೆಸ್ ಆಗಿರ್ಬೋದು ಮತ್ತು ಲಾಂಗ್ ಹಾರ ಆಗಿರ್ಬೋದು. ತುಂಬಾ ಚೆನ್ನಾಗಿದೆ. ಇವತ್ತಿನ ವಿಡಿಯೋನ ಮಿಸ್ ಮಾಡಬೇಡಿ, ಎಂಡ್ವರೆಗೂ ನೋಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಫಸ್ಟ್ ತೋರಿಸ್ತಾ ಇರೋವಂಥದ್ದು ಇವಾಗ ಕಾಸಿನ ಸರ ಅಂದರೆ ಲಾಂಗ್ ಹಾರ ಬಂದು 37 ಗ್ರಾಮ್ಸ್ ಇದೆ. ಇದು ನೋಡಿ, ಹಿಂದೆ ಎಲ್ಲ ತುಂಬಾ ಇಷ್ಟಪಟ್ಟು ಮಾಡಿಸ್ಕೊತಾ ಇದ್ರು ಈ ಕಾಸಿನ ಸರ ಅಂತ ಅಂದರೆ. ಅವಾಗ ಏನೋ ಒಂಥರ ಹಿಂದಿನ ಕಾಲದಲ್ಲಿ ಇದೇನೇ ಜಾಸ್ತಿ ಗ್ರಾಮ್ಸಲ್ಲಿ ಜಾಸ್ತಿ ದುಡ್ಡಲ್ಲಿ ಮಾಡಿಸೋ ಅಂತಹ ಜ್ಯುವೆಲರಿ ಆಗಿತ್ತು. ಬಟ್ ಇವಾಗಲೂ ಕೂಡ ಅದೇ ರೀತಿಯಲ್ಲಿದೆ. ಆದರೂ ಕೂಡ ತುಂಬ ಜನ ಇಷ್ಟಪಟ್ಟು ಕೂಡ ನೆಕ್ಲೆಸ್ ಆಗಲಿ ಕಾಸಿನ ಸರ ಆಗಲಿ ಮಾಡಿಸ್ಕೊತಾರೆ. ಇದು ಬಂದು ನೆಕ್ಲೆಸ್ಸು ಲಕ್ಷ್ಮಿ ಕಾಯಿನ್ ಇಟ್ಟು ನಾವು ನೆಕ್ಲೆಸ್ಸು ಮತ್ತು ಲಾಂಗ್ ಸರನ ಮಾಡಿಸ್ಕೊಳ್ಳೋದು ತುಂಬಾ ಯೂನಿಕಾಗಿ ಕಾಣಿಸುತ್ತೆ. ಕಾಯಿನಲ್ಲಿ ಮತ್ತು ಲಕ್ಷ್ಮಿ ಡಿಸೈನ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. 15 ಗ್ರಾಮ್ಸಲ್ಲಿ ನಿಮಗೆ ಈ ನೆಕ್ಲೆಸ್ಸು ಸಿಗುತ್ತೆ. 916 ಹಾಲ್ಮಾರ್ಕಲ್ಲಿರುವಂಥದ್ದೇ. ನಾನು ತೋರಿಸ್ತಿರುವಂಥ ಗೋಲ್ಡ್ ಜ್ಯುವೆಲರೀಸ್ ಎಲ್ಲ ತುಂಬಾ ಯೂನಿಕಾಗಿದೆ, ತುಂಬಾ ಚೆನ್ನಾಗಿದೆ. 15 ಗ್ರಾಮ್ಸಲ್ಲೆಲ್ಲ ಈ ಥರ ಲಕ್ಷ್ಮಿ ಕಾಯಿನ್ ಸರನ ನೆಕ್ಲೆಸ್ನ ಮಾಡಿಸ್ಕೊಬೋದು. ನೋಡಿ, ಇವಾಗ ಜಾಸ್ತಿ ಗ್ರಾಮ್ಸಲ್ಲಿರುವಂತಹ ಮತ್ತೆ ಕಾಸಿನ ಸರನ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬಾ ಯೂನಿಕ್ ಆಗಿದೆ. ಲಕ್ಷ್ಮಿ ಡಿಸೈನ್ ಆಗಿರ್ಬೋದು ಮೇಲ್ಗಡೆ, ಮತ್ತು ಕಾಯಿನಲ್ಲಿರುವಂಥ ಲಕ್ಷ್ಮಿ ಡಿಸೈನ್ ಆಗಿರ್ಬೋದು ಕೆಳಗಡೆ. 2 ಸ್ಟೆಪ್ಪಲ್ಲಿದೆ ನಮಗೆ ಲಕ್ಷ್ಮಿ ಡಿಸೈನು. ತುಂಬಾ ಯೂನಿಕ್ ಆಗಿದೆ. 62 ಗ್ರಾಮ್ಸಲ್ಲಿ ಲಾಂಗ್ ಸರನ ಹಾರನ ಮಾಡಿಸ್ಕೊಬೋದು. ಇದು 16 ಗ್ರಾಮ್ಸಲ್ಲಿ ಮಾಡಿರುವಂತಹ ಲಕ್ಷ್ಮಿ ಕಾಯಿನ್ದು ನೆಕ್ಲೆಸ್. ನೀವೇ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಪ್ರತಿಯೊಂದು ಕಾಯಿನ್ ಮೇಲೂ ಲಕ್ಷ್ಮಿ ಇಂಪ್ರಿಂಟ್ ಆಗಿದೆ. ಹಾಗೆಯೇ ಇದರಲ್ಲಿ ಪೀಕಾಕ್ಸ್ ಮತ್ತು ಲಕ್ಷ್ಮಿನೇ ಜಾಸ್ತಿ ಇರುವಂಥದ್ದು. ಈ ನೆಕ್ಲೆಸ್ ನೋಡಿ 46 ಗ್ರಾಮ್ಸ್ ಇದೆ. ತುಂಬಾ ಯೂನಿಕ್ ಆಗಿದೆ. ಇದರಲ್ಲೂ ಅಷ್ಟೇ ಪಿಕಾಕ್ ಡಿಸೈನ್ ಇದೆ. ಸ್ಟೋನ್ ವರ್ಕ್ ಆಗಿರ್ಬೋದು, ನಿಮಗೆ ಯಾವ ಥರ ಸ್ಟೋನ್ ವರ್ಕ್ ಆದ್ರೂ ಕೂಡ ಮಾಡಿಸ್ಕೊಬೋದು. ಲಕ್ಷ್ಮಿ ಪ್ರಿಂಟ್ ಇದೆ ಕಾಯಿನ್ ಮೇಲೆ. ತುಂಬಾ ಯೂನಿಕ್ ಆಗಿದೆ. ನೆಕ್ಲೆಸ್ ಆಗಿರ್ಬೋದು, ಸರಕ್ಕಾಗಿರ್ಬೋದು, ನೀವು ಬ್ಯಾಕಲ್ಲಿ ಥ್ರೆಡ್ ವರ್ಕ್ ಆದ್ರೂ ಮಾಡಿಸ್ಕೊಬೋದು. ಇಲ್ಲಾಂದರೆ ಚೈನ್ ಇಡಿಸ್ಕೊಂಡು ಕೂಡ ನೀವು ವರ್ಕನ್ನು ಮಾಡಿಸ್ಕೊಬೋದು. ಬ್ಯಾಕ್ ಥ್ರೆಡ್ ಅಥವಾ ಚೈನ್ ಆದ್ರೂ ಹಾಕಿಸ್ಕೋಬೋದು. ನೋಡಿ, ಈ ಡಿಸೈನು ಸಿಂಪಲ್ಲಾಗಿ ತುಂಬಾ ಯೂನಿಕ್ ಆಗಿದೆ. 26 ಗ್ರಾಮ್ಸಲ್ಲಿ ಈ ನೆಕ್ಲೆಸನ್ನು ನೀವು ಮಾಡಿಸ್ಕೊಬೋದು. ತುಂಬಾ ಚೆನ್ನಾಗಿದೆ ಅಲ್ವಾ? ಈ ನೆಕ್ಲೆಸ್ಸು ಅಷ್ಟೇ ಕಾಸಿನ ಸರದಲ್ಲಿ ಮಾಡಿಸ್ಕೊಳ್ಳುವಂಥ ನೆಕ್ಲೆಸ್ಸು ಕೂಡ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತವೆ. ಈ ನೆಕ್ಲೆಸ್ ನೋಡಿ, ತುಂಬಾ ಗ್ರ್ಯಾಂಡ್ ಲುಕ್ ಕೊಡುವಂತಹ ನೆಕ್ಲೆಸ್ಸು ಕಾಸಿನ ಸರದಲ್ಲಿ ವಿತ್ ಮೇಲ್ಗಡೆ ನಮಗೆ ಬೇರೆ ಥರ ಡಿಸೈನ್ ಇರುವಂಥದ್ದು. 33 ಗ್ರಾಮಲ್ಲಿ ನಮಗೆ ಈ ಥರ ನೆಕ್ಲೆಸ್ಸು ತುಂಬಾ ಯೂನಿಕ್ ಆಗಿದೆ. ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಈ ಥರ ಒಂದು ನೆಕ್ಲೆಸ್ ಮಾಡಿಕೊಂಡ್ರೆ ಫುಲ್ ನೆಕ್ಕಿಗೆ ಕವರ್ ಆಗೋ ರೀತಿಯಲ್ಲಿ ನಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ನೆಕ್ಲೆಸ್ಸು. ನೋಡಿ, ಇದು ಸಿಂಪಲ್ ಆಗಬೇಕು ಅಂತಂದರೆ ಸಿಂಪಲಾಗೂ ಕೂಡ ನೀವು ಈ ಥರ ಕಾಸಿನ ಸರದಲ್ಲಿ ನೆಕ್ಲೆಸನ್ನು ಮಾಡಿಸ್ಕೊಬೋದು. ತುಂಬಾ ಯೂನಿಕ್ ಆಗಿರುವಂಥದ್ದು. ಕೇವಲ 8 ಗ್ರಾಮ್ಸಲ್ಲೆಲ್ಲ ನಿಮಗೆ ಕಾಸಿನ ಸರ ಕೂಡ ಸಿಗುತ್ತೆ. ನೋಡಿ, ಈ ಡಿಸೈನು ಅಷ್ಟೇ ತುಂಬಾ ಯೂನಿಕ್ ಆಗಿದೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮಾವಿನಕಾಯಿ ಬಾರ್ಡರ್ ಇದೆ ಮತ್ತು ಲಕ್ಷ್ಮಿ ಡಿಸೈನು ವಿತ್ ಕಾಯಿನಲ್ಲಿರುವಂಥದ್ದು. ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ನಾವು ಬೇಕಿದ್ದರೆ ಅದರ ಸ್ಟೋನ್ ವರ್ಕ್ ಆದ್ರೂ ಕೂಡ ಇಡಿಸ್ಕೊಂಡು ಬೇರೆ ರೀತಿಯಲ್ಲೂ ಅದರ ಸ್ಟೋನ್ ವರ್ಕನ್ನು ನಾವು ಮಾಡಿಸ್ಕೊಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ನೆಕ್ಕಿಗೆ ವೇರ್ ಮಾಡಿದರೆ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಇದು ಟೆಂಪಲ್ ನೆಕ್ಲೆಸ್ಸು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡಿ. ಟೆಂಪಲ್ ರೀತಿಯಲ್ಲಿ ಡಿಸೈನು ವಿತ್ ಕಾಯಿನು, ಲಕ್ಷ್ಮಿ ಕಾಯಿನ್ ಇರೋದು ಮತ್ತು ಇಯರಿಂಗ್ಸ್ ಕೂಡ ನಿಮಗೆ ಸಿಗುತ್ತೆ. ನಾನು ಹೇಳ್ದಂಗೆ ಬ್ಯಾಕಿಗೆ ಥ್ರೆಡ್ ಆದ್ರೂ ಹಾಕೊಬೋದು, ಇಲ್ಲಾಂದರೆ ಚೈನ್ ಆದ್ರೂ ಹಾಕಿಸ್ಕೋಬೋದು. ಈ ಡಿಸೈನ್ ಅಂತೂ ನೋಡಿ ತುಂಬಾ ಯೂನಿಕ್ ಆಗಿದೆ. ತುಂಬ ಚೆನ್ನಾಗಿದೆ. ಸ್ಟೋನ್ ವರ್ಕ್ ಆಗಿರ್ಬೋದು ಕಾಂಬಿನೇಷನಲ್ಲಿದೆ. ಗ್ರೀನು ರೆಡ್ ಸ್ಟೋನ್ ಕಾಂಬಿನೇಷನಲ್ಲಿದೆ. ಮತ್ತು ಕೆಳಗಡೆ ನೋಡಿ ಜುಮ್ಕಿ ರೀತಿಯಲ್ಲಿ ಗೋಲ್ಡಲ್ಲಿ ಬೀಡ್ಸಲ್ಲಿ ಕೊಟ್ಟಿದ್ದಾರೆ. ಅದು ಕೂಡ ತುಂಬ ಯೂನಿಕ್ ಆಗಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಾವು ಹೇಳ್ದಂಗೆ 30-35 ಗ್ರಾಮ್ಸಲ್ಲೆಲ್ಲ ಆರಾಮಾಗಿ ಈ ಥರ ಕಾಸಿನ ನೆಕ್ಲೆಸನ್ನು ಮಾಡಿಸ್ಕೊಬೋದು. ನೋಡಿ, ಈ ಡಿಸೈನು ಕೂಡ ತುಂಬಾ ಚೆನ್ನಾಗಿದೆ. 21 ಗ್ರಾಮ್ಸಲ್ಲಿ ನಮಗೆ ಈ ಕಾಸಿನ ಸರ ಅಂದರೆ ನೆಕ್ಲೆಸ್ಸು ಸಿಗ್ತಾ ಇದೆ. ತುಂಬಾ ಚೆನ್ನಾಗಿದೆ ಅಲ್ವಾ? ನೋಡೋದಕ್ಕೂ ಕೂಡ. ಇದರಲ್ಲೂ ಕೂಡ ಅಷ್ಟೇ ಗ್ರೀನ್ ಸ್ಟೋನ್ ಆಗಿರ್ಬೋದು, ರೆಡ್ ಸ್ಟೋನ್ ಆಗಿರ್ಬೋದು ಕಾಂಬಿನೇಷನಲ್ಲಿದೆ. ನಾವು ಸ್ಟೋನ್ ಕಲರ್ ಬೇಕಾದ್ರೆ ಚೇಂಜ್ ಮಾಡಿಸ್ಕೊಬೋದು. ತುಂಬಾ ಚೆನ್ನಾಗಿದೆ ನೋಡಿ. ವಿತ್ ಇಯರಿಂಗ್ ಕೂಡ ಮಾಡಿಸ್ಕೊಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಸೆಟ್ಟು. ಸಾಕಷ್ಟು ಡಿಸೈನ್ಗಳಿದೆ. ಮುಂದೆ ನೋಡ್ತಾ ಇರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದು ಮಾಡಿಬಿಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಲೆಸ್ ಆಗಿರ್ಬೋದು ಅಥವಾ ಲಾಂಗ್ ಸರ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಲಾಂಗ್ ಸರ ಬಂದು
50 ಗ್ರಾಮ್ಸು 45 ಗ್ರಾಮ್ಸು ಈ ರೇಂಜಲ್ಲಿ ಸಿಗುತ್ತೆ. ಅಷ್ಟು ವೆಯ್ಟಲ್ಲಿ ನೆಕ್ಲೆಸ್ ಬಂದು 13 ಗ್ರಾಮ್ಸ್ ಆಗಿರ್ಬೋದು, ಅಥವಾ 8 ಗ್ರಾಮ್ಸ್ ಆಗಿರ್ಬೋದು, ಅಥವಾ 25 ಗ್ರಾಮ್ಸ್ ಆಗಿರ್ಬೋದು. ಈ ರೇಂಜಲ್ಲಿ ನಮಗೆ ಸಿಗುತ್ತೆ. ನೋಡ್ತಾ ಇರ್ಬೋದು, ಇದು 27 ಗ್ರಾಮ್ಸ್ ಇದೆ. ತುಂಬಾ ಯೂನಿಕ್ ಆಗಿರುವಂಥ ಕಲೆಕ್ಷನ್ಸ್ ಕೂಡ ಇದೆ. ಲಾಂಗ್ ಸರ ಆಗಿರ್ಬೋದು ಅಥವಾ ನೆಕ್ಲೆಸಲ್ಲಿ ಆಗಿರ್ಬೋದು. ಕಾಸಿನ ಸರ ಎಲ್ಲ ಇಷ್ಟಪಟ್ಟು ಹಾಕ್ತಾಯಿದ್ರು. ತುಂಬ ಹಿಂದೆ ಅಂತೂ ಈ ಕಾಸಿನ ಸರ ಇದ್ದವರೇ ದೊಡ್ಡವರು ಅನ್ನೋ ರೀತಿಯಲ್ಲಿ, ದೊಡ್ಡವರೆಲ್ಲ ಈ ಕಾಸಿನ ಸರನ ಹಾಕ್ಕೊಂಡ್ರೆ ಇವಾಗ ಒಂದು ಗೌಡ್ರು ಮನೆತನ ಆ ಥರ ಎಲ್ಲ ಇರುತ್ತಲ್ಲ, ದೊಡ್ಡವರು, ಊರಿಗೆ ದೊಡ್ಡವರು ಅನ್ನೋ ರೀತಿಯಲ್ಲಿ ಅವರು ಈ ಥರ ಸರಗಳನ್ನೆಲ್ಲ ಯೂಸ್ ಮಾಡ್ತಾಯಿದ್ರು. ಆ ರೀತಿಯಲ್ಲಿತ್ತು. ಇವಾಗ ಕೂಡ ಜಾಸ್ತಿ ಜನ ವೇರ್ ಮಾಡ್ತಾರೆ ಈ ಥರ ಡಿಸೈನ್ ಇರಲಿ ಅಂತ ಹೇಳಿಬಿಟ್ಟು, ತುಂಬ ಇಷ್ಟಪಟ್ಟು ಕೂಡ. ನೋಡ್ತಾ ಇರ್ಬೋದು, ಈ ಲಾಂಗ್ ಹಾರಗಳೆಲ್ಲ ಇವಾಗ 36 ಗ್ರಾಮ್ಸ್ ಆಗಿರ್ಬೋದು, 40 ಗ್ರಾಮ್ಸು, 50 ಗ್ರಾಮ್ಸು ಈ ರೇಂಜಲ್ಲೆಲ್ಲ ನಮಗೆ ಸಿಗುತ್ತೆ. ವಿಡಿಯೋದಲ್ಲಿ ತೋರಿಸಿರುವಂಥ ನೆಕ್ಲೆಸ್ ಆಗಿರಲಿ, ಲಾಂಗ್ ಸರ ಆಗಿರಲಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಅವ್ರ ಹತ್ರ ಪರ್ಚೇಸ್ ಮಾಡ್ಕೋಬೋದು. ಇವತ್ತಿನ ವಿಡಿಯೋದಲ್ಲಿ ಸಾಕಷ್ಟು ಕಾಸಿನ ನೆಕ್ಲೆಸ್ ಆಗಿರ್ಬೋದು, ಲಾಂಗ್ ಸರನಾಗಿರ್ಬೋದು ಇವತ್ತಿನ ವಿಡಿಯೋದಲ್ಲಿ ನೋಡಿದರೆ, ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೊಬ್ಬರಿಗೂ ಕೂಡ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.